ನಮಸ್ತೆ ಪ್ರವೇಶಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಮಿಶ್ರ ಬೇಸಾಯ ಮಾಡಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ತುಂಬ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು. ಓನ್ಲಿ ಇದನ್ನ ಹೇಳ್ಬೇಕು ಅಂತಂದರೆ ಸಾವಯವ ಪದ್ಧತಿಯಲ್ಲಿ ಮಾಡಿರುವಂಥದ್ದು, ಅಂದರೆ ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕಲ್ಲಿ ಮಾಡಿರುವಂಥದ್ದು. ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡ್ದೇ ಮಾಡಿರುವಂಥ ಒಂದು ಕೃಷಿ ಪದ್ಧತಿ ಇದು. ಇದರಲ್ಲಿ ಮಿಶ್ರ ತಳಿ ಅಂತ ಯಾವ್ದು ಬಂತು ಅಂದರೆ, ಇದರಲ್ಲಿ ಬಂದು ಒಂದು ಬಾಳೆ ಹಾಕ್ಕೊಂಡಿದ್ದಾರೆ, ಆ ಜೊತೆಗೆ ಕಡಲೆಕಾಯಿ ಹಾಕಿದ್ದಾರೆ, ಅದಾದ ನಂತರ ಈರುಳ್ಳಿ, ಮತ್ತೆ ಒಂದು ಕಡಲೆಕಾಯಿ, ಮತ್ತೆ ಅದಾದಮೇಲೆ ಈರುಳ್ಳಿ, ಅದರ ನಂತರ ಮೆಣಸಿಕಾಯಿ. ಇಲ್ಲೂ ಒಂದು ಮೆಣಸಿಕಾಯಿ ಗ್ಯಾಪ್ ಹೊಡೆದಿದೆ ಅಷ್ಟೇ. ಅಂದರೆ ಮಧ್ಯದಲ್ಲಿ ಇನ್ ಬಿಟ್ವೀನ್, ಅಂದರೆ ಒಂದು ಬಾಳೆ ಗಿಡಕ್ಕೂ ಇನ್ನೊಂದು ಬಾಳೆ ಗಿಡ ನಡುವೆನಲ್ಲಿ ಕಡಲೆಕಾಯಿ ಹಾಕಿರುವಂಥದ್ದು, ಮತ್ತು ಈರುಳ್ಳಿ, ಅದಾದ ನಂತರ ಮತ್ತೆ ಇನ್ನೊಂದು ಈರುಳ್ಳಿ ಹಾಕಿದ್ದಾರೆ, ಮೆಣಸಿಕಾಯಿ ಹಾಕಿದ್ದಾರೆ, ಕಡಲೆಕಾಯಿ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ರೀತಿಯಲ್ಲಿ ಇನ್ ಬಿಟ್ವೀನಲ್ಲಿ ಹಾಕಿರುವಂಥದ್ದು. ಯಾಕಂದರೆ ಅದು ಕೊಡುವಂಥ ಸಾರಾಂಶ ಇದಕ್ಕೂ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಿರುವಂಥದ್ದು ಒಂದು ಬೇಸಾಯ ಪದ್ಧತಿ. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ರಾಜಶೇಖರ್ ಅಂತ ಅಂದ್ಬಿಟ್ಟು. ಈ ಒಂದು ಬೇಸಾಯವನ್ನು ಯಾವ ರೀತಿಯಲ್ಲಿ ಮಾಡಿದ್ರು, ಯಾವ ರೀತಿಯಲ್ಲಿ ಒಂದು ಇದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ಈಗ ಇದನ್ನ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರಿ, ಮಿಶ್ರ ಬೇಸಾಯ ಮಾಡ್ಬೇಕು ಅಂದ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರಿ. ಈ ರೀತಿ ಐಡಿಯಾ ಬರೋದಕ್ಕೆ ಮುಖ್ಯ ಕಾರಣ ಏನು, ಹೇಗೆ ನೀವು ತಿಳ್ಕೊಂಡ್ರೆ, ಎಲ್ಲಿ ಯಾವ್ದಾದ್ರು ವಿಡಿಯೋನ ನೋಡಿದ್ರಾ ಅಥವಾ ಯಾರು ಕೇಳಿದ್ರಾ? ಆಮೇಲೆ ಇವಾಗ ಆರ್ಗ್ಯಾನಿಕ್ ಅನ್ನೋದು ಸರ್ ಟ್ರೆಂಡ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಜನಗಳಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾನ್ಸಿಯಸ್ ಬಂದಿದೆ. ಆಮೇಲೆ ಇದು ಭೂಮಿ ಆರೋಗ್ಯನ ಕಾಪಾಡ್ತಿದೆ, ಜನಗಳ ಆರೋಗ್ಯನ ಕಾಪಾಡುತ್ತೆ ಆರ್ಗ್ಯಾನಿಕ್ ಅನ್ನೋದು. ಸೂಪರ್. ಹೌದು ಹೌದು. ಅದರಿಂದ ಆಮೇಲೆ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ ಆರ್ಗ್ಯಾನಿಕ್ ಕೃಷಿ ಅನ್ನೋದು. ನಾವು ಬೆಂಗಳೂರಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದು, ಇಲ್ಲಿ ನಮ್ದು 2 ರಿಂದ 3 ಎಕರೆ ಇದೆ ಜಮೀನ್. ಇಲ್ಲಿ ಬೇರೆ ವ್ಯವಸಾಯ ಮಾಡ್ದೇನೆ 2-3 ವರ್ಷ ಹಾಗೆ ತೆಕ್ಲಿತ್ತು ಇಲ್ಲಿ. ಅದರಿಂದ ನಾವು ವೀಕೆಂಡ್ ಅಲ್ಲಿ ಬಂದು ವ್ಯವಸಾಯ ಮಾಡೋಣ ಅನ್ನೋದು ಇಂಟೆನ್ಷನ್ ಬಂದಿದ್ದರಿಂದ ಆರ್ಗ್ಯಾನಿಕ್ ಮಾಡೋಣ ಅಂತ ಶುರು ಮಾಡಿದೀವಿ. ನಾವು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಕೊಂಡೇವು, ಅವ್ರು ಮಾಡೋದೆಲ್ಲ ಆರ್ಗ್ಯಾನಿಕ್ ಪದ್ಧತಿಲಿ ಬೆಳಿಬೇಕು ಅನ್ನೋದು ಒಂದು ಇದು. ಭೂಮಿಗೂ ಆರೋಗ್ಯ ಇರಬೇಕು, ಜನಗಳಿಗೂ ಆರೋಗ್ಯ ವೃದ್ಧಿ ಆಗ್ಬೇಕು, ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ನೀವು ಬಾಳೆ ಎಲ್ಲ ಹಾಕಿದ್ರಿ, ಜೊತೆಗೆ ಇದೆಲ್ಲ ಮಿಶ್ರ ತಳಿಗಳನ್ನ ನೀವು ಬೆಳೆದಿದ್ರಿ. ಈ ರೀತಿನಲ್ಲಿ ಬೇರೆ ಎಲ್ಲಾದ್ರೂ ಒಂದು ವಿಡಿಯೋದಲ್ಲ ಅಥವಾ ಬೇರೆ ಯಾರು ಹಾಕಿರೋದು ನೀವು ನೋಡಿದ್ರೆ ಇದೇ ಮೊದಲ ನೀವು ಈ ರೀತಿಯಲ್ಲಿ ಮಾಡಿರುವಂತದ್ದು? ನಮ್ಮ ತೋಟದಲ್ಲಿ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಮಾಡುವಂತದ್ದು. ಇದಕ್ಕಿಂತ ಮುಂಚೆ ಬೇರೆ ಎಲ್ಲರೂ ಮಾಡಿದ್ರೆ ಇದೇ ರೀತಿನಲ್ಲಿ ಯಾರಾದ್ರೂ? ನಾನು ಎಲ್ಲೂ ನೋಡಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಇದೆ ಒಂದು ಬೆಳೆ ಲಾಸ್ ಆದ್ರೂ ಇನ್ನೊಂದ್ ಬೆಳೆ ಆದಾಯ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮೊದಲನೇ ಸಲ ಒಂದು ಇದ್ ಮಾಡಿದ್ವಿ ಅಷ್ಟೇ. ಮಧ್ಯೆ ಗ್ಯಾಪ್ ಇರುತ್ತೆ 6 ಅಡಿ. ಈಗ ಬಾಳೆ 6 ಅಡಿ 7 ಅಡಿಗೆ ಒಂದೊಂದು ಗೆಡ್ಡೆ ನೆಟ್ಟಿರ್ತೀವಿ. ಮಧ್ಯೆ ಅದೇ ಲೈನ್ ಅಲ್ಲಿ ನೀರು ಆಗುತ್ತೆ. ನಾವು ಸಾವಯವ ಗೊಬ್ಬರ ಏನಾಗ್ತೀವಿ, ಗೊಬ್ಬರನೂ ಇರುತ್ತೆ. ಸೇಮ್ ಬಾಳೆಗೆ ಏನು ನೀರಾವರಿ ಮಾಡ್ತೀವಿ ಅದೇ ನೀರಲ್ಲಿ ಬೇರೆ ಬೆಳೆಗೂ ನೀರು ಆಗುತ್ತೆ, ಗೊಬ್ಬರನೂ ಆಗುತ್ತೆ. ಇವಾಗ ನೀವು ಬಾಳೆ ನೆಟ್ಟಿದ್ದೀರಲ್ವಾ, ಬಾಳೆ ಬಂದ್ಬಿಟ್ಟು ಇವಾಗ ಎಷ್ಟಿಂದ ಎಷ್ಟಕ್ಕೆ, ಗಿಡದಿಂದ ಎಷ್ಟಕ್ಕೆ ಅಂತರ ಕೊಡ್ಬೇಕು, ಮತ್ತೆ ಸಾಲಿಂದ ಸಾಲಿಗೆ ಎಷ್ಟು ಅಂತರಗಳನ್ನ ಕೊಟ್ಟು ನೆಟ್ಟಿದ್ದೀರಿ? ಇವಾಗ ನಾವು 6 ಅಡಿಯಿಂದ 6 ಅಡಿಗೆ ನೆಟ್ಟಿದೀವಿ. ಅದು 7 ಅಡಿ ಇದೆ, ಗ್ಯಾಪ್ ಜಾಸ್ತಿ ಇದೆ. ಸಾಮಾನ್ಯವಾಗಿ 6 ಅಡಿಯಿಂದ 6 ಅಡಿ ನೆಟ್ಟಿದೀವಿ. ಹಿಂಗೆ ಒಂದೊಂದು 7 ಅಡಿ 6.5 ಅಡಿ ಬರುತ್ತೆ ಇಷ್ಟು. ಈಗ ಅಂದ್ರೆ ಈಗ ಸಾಲಿಂದ ಸಾಲಲ್ವಾ ಇದು? ಸಾಲಿಂದ ಸಾಲಿಗೆ ಎಷ್ಟು ಅಡಿ ಅಂತ? 6 ಅಡಿ ಇದೆ. 6 ಅಡಿ ಕೊಟ್ಟಿದ್ದೀರಿ. ಈಗ ಇದೊಂದ್ ಗಿಡ ಅಂತಂದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಅದನ್ನು 6.5 ಅಡಿ. 6 ಇಂಟು 6 ಕೊಟ್ಟಿದ್ದೀರಿ. 6 ಇಂಟು 7 ಮಾಡ್ತಾರೆ ಕೆಲವರು. ಈಗ ಮಧ್ಯೆ ಟ್ರ್ಯಾಕ್ಟರ್ ಅಲ್ಲಿ ರೋಟ್ರಿ ಗಿಟ್ರಿ ಹೊಡಿಸ್ಕೋಬೇಕು ಅನ್ನೋರು ಸ್ವಲ್ಪ ಇನ್ನ 1 ಅಡಿ 7 ಅಡಿಗೆ ಬಿಟ್ಕೊಂಡಿರ್ತಾರೆ. ನಮ್ದು ಈಗ ಮಿನಿ ಟ್ರ್ಯಾಕ್ಟರ್ ಬರ್ಬೋದು ರೋಟ್ರಿ ಹೊಡಿಯಕ್ಕೆ. ನಮ್ದು ಕೈ ರೋಟ್ರಿ ಇದೆ, ಇದು ಟಿಲ್ಲರು. ಅದರಿಂದ ನಾವು 6 ಅಡಿಗೆ ನೆಟ್ಟಿದ್ದೀವಿ. 6 ಅಡಿಗೆ ನೆಟ್ಕೊಂಡಿದ್ದೀರಿ. ಬಾಳೆ ಗಿಡದಿಂದ ಈ ಕಡಲೆಕಾಯಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಿ? ಇಲ್ಲ, ಇದಕ್ಕೆ 1 ಅಡಿ ಇದೆ. ಬಾಳೆ ಗಿಡದಿಂದ 1 ಅಡಿ ಅಂತರದಲ್ಲಿ ಇಲ್ಲಿಂದ 1 ಅಡಿ ಬರುತ್ತೆ. ಮತ್ತೆ ಇಲ್ಲಿಂದ 1 ಅಡಿನಾ? ಇದು ಪಕ್ಕದಲ್ಲಿ ಒಂದು ಮಿಸ್ ಆಗಿ ಬಂದಿದೆ ಅಥವಾ ಇದೇ ತರ? ಆ ಸೈಡ್ ಈರುಳ್ಳಿ ನೆಟ್ಟಿದೀವಿ, ಈ ಸೈಡ್ ಕಡಲೆ ಬೀಜ. ಈ ರೀತಿ ಅಂದ್ರೆ ಇದಕ್ಕೆ ಆಪೋಸಿಟ್ ಆಗೋಯ್ತಲ್ಲ, ಅಂದ್ರೆ ಜಾಗ ಇಕ್ಕಟ್ಟ ಹೋಗುತ್ತಲ್ಲ ಅಣ್ಣ. 1 ಅಡಿ ಸಿಗುತ್ತಲ್ಲ, ಹಾಗೆ ಹಿಂಗೆ ಸಿಗುತ್ತಾ? 1 ಅಡಿ ಇಲ್ಲಿ ಸ್ವಲ್ಪ ಹತ್ರ ಆಗಿದೆ, ಈಗ ಒಂದೊಂದ್ ಕಡೆ ಡಿಸ್ಟೆನ್ಸ್ ಬಂದಿದೆ. ಅಂದ್ರೆ ಇಲ್ಲಿಂದ 1 ಅಡಿ, ಮತ್ತೆ ಇಲ್ಲಿಂದ ಮಾಮೂಲು 1/2 ಅಡಿ, 1 ಅಡಿ, 3/4 ಅಡಿ ಅನ್ಕೊಳ್ಳಿ. ಒಟ್ಟಲ್ಲಿ ಈ ಒಂದು ಸಾಲಲ್ಲಿ, ಅಂದ್ರೆ ಈಗ ಡ್ರಿಪ್ ಪೈಪ್ ಅದಲ್ವಾ, ಡ್ರಿಪ್ ಪೈಪ್ ಈ ಕಡೆಗಾದಂಗೆ ಫುಲ್ ಕಡಲೆ ನೆಟ್ಟಿದ್ದಾರೆ. ಈ ಡ್ರಿಪ್ ಪೈಪ್ ಇಂದ ಆ ಕಡೆಗಾದಂಗೆ ಪೂರ್ತಿ ಎಲ್ಲ ಈರುಳ್ಳಿ ಮತ್ತೆ
ಮೆಣಸಿಕಾಯಿ ಇದು ಮಧ್ಯ ಮೆಣಸಿಕಾಯಿ ಮಧ್ಯ ಅಂದ್ರೆ ಎರಡು ಬಾಳೆ ಮಧ್ಯ ಒಂದು ಎರಡು ಬಾಳೆನ ನಡುವೆ ಒಂದು ಹೌದು. ಮೆಣಸಿಕಾಯಿ ನೆಟ್ಕೊಂಡಿದ್ದೀರಿ. ಮೆಣಸಿ ಬೀಜ ಹೌದು. ಮೆಣಸಿಕಾಯಿ ನೆಟ್ಕೊಂಡಿದ್ದೀರಿ, ಹೌದು. ಮೆಣಸಿ ಬೀಜ ನೆಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಈಗ ಡ್ರಿಪ್ ಪೈಪಲ್ಲಿ ಈ ಕಡೆ ಭಾಗದಂಗೆ ಸುಮಾರು ಒಂದು ಆ ಬಾಳೆ ಗಿಡ ಈ ಬಾಳೆ ಗಿಡಕ್ಕೆ ನಡುವೆ ಒಂದು 3 ಕಡಲೆ ಬೀಜ ಒಂದು 4 ಬರುತ್ತೆ. ಒಂದು ಎರಡು. 3ರಿಂದ 4 ಹಾಕಿದ್ದಾರೆ. ಹೌದು, ಹೌದು. ಈರುಳ್ಳಿದು ಅಷ್ಟೇ 1 2 ಅದೊಂದು ಒಂದು 4 ಇಟ್ಕೊಂಡಿದ್ದಾರೆ. ನಮ್ಮ ಮಧ್ಯ ಒಂದೊಂದು ಫೇಲ್ ಆಗಿವೆ. ಆ ಕಡೆ ಈರುಳ್ಳಿ 2 ಬರುತ್ತೆ. ಹೌದೌದು. ಕಡಲೆ ಬೀಜ 2 ಬರುತ್ತೆ. ಇದೆಲ್ಲ ಸಣ್ಣ ಈರುಳ್ಳಿ ಅಂತ ಕಾಣಿಸುತ್ತೆ ಅಣ್ಣ ಇದು? ನಾಟಿ ಈರುಳ್ಳಿ. ನಾಟಿ ಈರುಳ್ಳಿ ಇಲ್ಲೇ ಕಾಣ್ತಾ ಇದೆ ನೋಡಿ. ನಾಟಿ ಈರುಳ್ಳಿ, ಸಣ್ಣ ಈರುಳ್ಳಿ. ಇವಾಗ ಈ ತರ ನಾವು ಬೇಸಾಯ ಮಾಡ್ಬೇಕಂದ್ರೆ ಮೊದಲನೇದಾಗಿ ಭೂಮಿನ ಯಾವ ರೀತಿ ಹದ ಮಾಡ್ಕೋಬೇಕು, ಏನೇನೆಲ್ಲ ಮಾಡ್ಬೇಕು ಸ್ಟಾರ್ಟಿಂಗ್ ಈ ತರ ನಾವು ಬೆಳಿಬೇಕು ಅಂತಂದ್ರೆ? ಸ್ಟಾರ್ಟಿಂಗ್ ಮಾಮೂಲಿ ಎಲ್ಲಾನು ಭೂಮಿನ ಮಣ್ಣನ್ನ ಹದ ಮಾಡ್ಕೊಳ್ಬೇಕು. 1 ತಿಂಗಳು 2 ತಿಂಗಳು ಇದ್ದಂಗೆನೆ ನೆಡ್ಸೋದು. 1 ತಿಂಗಳು 2 ತಿಂಗಳು ಅನ್ಕಂದಂಗೆ ನಾವು ಉಳುಮೆ ಮಾಡಿಸಿ ಟ್ರಿಲ್ಲರ್ ಹೊಡ್ಸಿ ಇದು ತೋಡ್ಬೇಕು, ಕಾಲುವೆ ತೋಡ್ಬೇಕು. 1 ಅಡಿ ಕೂಪರೇ ಹೊಡ್ಸಿದ್ದೆ ನಾನು. ಕೂಪರ್ ಹೊಡ್ಸ್ಬಿಟ್ಟು ಅದರಲ್ಲಿ ಬಾಳೆ ನೆಡುತ್ತಾವು ಡ್ರಿಲ್ ಹೊಡ್ಕೊಂಡೆ 1.25 ಅಡಿ. ಡ್ರಿಲ್ ಹೊಡ್ಕೊಂಡ್ರೆ ಅದ್ರೊಳಗಡೆ ಅನ್ನಪೂರ್ಣ ಸಾವಯವ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಪೈರ್ ನೆಟ್ಟಿದೆ. ನೆಡುದು 1 ತಿಂಗಳು 1.5 ತಿಂಗಳು ಅಂದಾಗಲೇ ಎಲ್ಲ ಹದ ಮಾಡ್ಕೊಂಡು ಕಳೆ ಗಿಳೆ ಒಂದ್ಸಲ ಉಳುಮೆ ಮಾಡಿ 15 ದಿನ 20 ದಿನ ಬಿಟ್ರೆ ಮತ್ತೆ ಉಡಿ ಕಳೆ ಬರುತ್ತೆ. ಆಗ ಇನ್ನೊಂದ್ಸಲ ಟ್ರಿಲ್ಲರ್ ಹೊಡ್ಕೊಂಡು ನಂತರ ಟ್ರಿಲ್ಲರ್ ಹೊಡ್ಸ್ಕೊಂಡು ಮಾಡಿದಾಗ ಕಳೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಈಗ ಟೋಟಲ್ ಈಗ ಒಂದು 4 ಎಕರೆಗೆ ಪೂರ್ತಿ ಇದನ್ನೇ ಹಾಕಿದ್ರೆ? 3.5 ಎಕರೆ. 3.5 ಎಕರೆ ಇದೆ ಹಾಕಿದ್ರೆ. ಇದೆಲ್ಲ ಮೆಣಸಿ ಚೆನ್ನಾಗಿ ಬಂದಿದೆ ಅಣ್ಣ. ಇದು ನಾಟಿ ಮೆಣಸಿನ? ಇದು ನಾಟಿ ಮೆಣಸಿಕಾಯಿ. ಖಾರ ಚೆನ್ನಾಗಿದೆ. ಇದು ಖಾರದ ಮೆಣಸಿಕಾಯಿ ನಾಟಿ ಇದೆ. ಇದು ಹೈಬ್ರಿಡ್ ಇಲ್ಲ, ನಾಟಿ ಮೆಣಸಿಕಾಯಿ. ಈಗ ಮಣ್ಣೆಲ್ಲ ಹದ ಮಾಡ್ಕೊಂಡ್ರಿ ನೀವು. ಮಣ್ಣೆಲ್ಲ ಹದ ಮಾಡ್ಕೊಂಡ ನಂತರ ಇವಾಗ ಈ ಒಂದು ಮೆಣಸಿಕಾಯಿ ಬಂದ್ಬಿಟ್ಟು ಬೀಜ ತರ್ತೀರಾ ಅಥವಾ ಗಿಡಗಳು ತಂದು ನೆಡ್ತೀರಾ? ಸಸಿ ಪೈರುಗಳು ಎಷ್ಟಿರ್ತದೆ ಗಿಡಕ್ಕೆ ರೇಟು? ಈ ಮೆಣಸಿ ಪೈರೆಲ್ಲ 1 ಪೈರ್ಗೆ 1 ರೂಪಾಯಿ ಬೀಳುತ್ತೆ ಅಷ್ಟೇ. 1 ಪೈರ್ಗೆ 1 ರೂಪಾಯಿ ಬೀಳುತ್ತೆ. 3000 ಸಸಿ ತರಿಸಿದೆ. ಬಾಳೆನು 3000 ಪೈರು. ಇದು ಪೈರೇನೆ? ಬಾಳೆನು ಪೈರೆ. ಮತ್ತೇನು ದಿಂಡು ಬರುತ್ತಲ್ಲ ಅದು ಹಾಕಿದ್ರೆ? ದಿಂಡು ನೆಡ್ಬೋದು. ಈಗೆಲ್ಲ ಪೈರುಗಳೇ ಜಾಸ್ತಿ ನೆಡ್ತಾ ಇದಾರೆ. ಮತ್ತೆ ದಿಂಡಿಗೆ ಸ್ವಲ್ಪ ರೋಗ ಹೊಡೆಯುತ್ತದೆ ಅಂತಾರೆ. ಪೈರು ಎಲ್ಲ ಬೇಗ ಬರುತ್ತೆ. ಸ್ವಲ್ಪ ಪೈರ್ ಅಂತಾರೆ ಇದನ್ನ ಬೀಜ ಹಾಕಿ ಮಾಡ್ತಾರ ಅಥವಾ ಯಾವ ತರ? ಅಂದ್ರೆ ಅಲ್ಲಿ ಮೊದಲು ಯಾವ್ದಾರು ಒಂದು ದಿಂಡು ತಗೊಂಡ್ ಮಾಡಿರ್ತಾರ? ಅವರು ಒಂದು ದಿಂಡನ್ನ ತೆಗೆದುಕೊಂಡು ಪ್ರೊಸೆಸಿಂಗ್ ಅದೇನೋ ಅವರು ಫ್ಯಾಕ್ಟ್ರಿ ಅವರು ಪ್ರೊಸೆಸಿಂಗ್ ಮಾಡಿ 1 ದಿಂಡಲ್ಲಿ 500 ಸಸಿ ಬರುತ್ತಂತೆ. ನಮ್ಗೆ ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ ಒಂದು ದಿಂಡಲ್ಲಿ ಒಂದು ನಾವು ಬಾಳೆ ದಿಂಡು ಏನ್ ನೆಡ್ತೀವಿ, ದಸಿ ಬರ್ತಾವ, ನಾವು ದಿಂಡು ನೆಡ್ತೀವಿ. ಆ ದಿಂಡನ್ನೇ ಅವ್ರು ಕತ್ತರಿಸ್ಕೊಂಡು ಪೀಸ್ ಮಾಡಿ 500 ಸಸಿ ಮಾಡ್ತಾರಂತೆ ಅದ್ರಲ್ಲಿ. ಅದು ಪ್ರೊಸೆಸಿಂಗ್ 5-6 ತಿಂಗಳು ಮಾಡ್ತಾರೆ ಅವ್ರು. 1 ಸಸಿ ಬರ್ಬೇಕು ಅಂದ್ರೆ ಅದು ನಮಗೆ 25 ರಿಂದ 30 ರೂಪಾಯಿ ಸಿಗುತ್ತೆ ಸಸಿ. ಇಲ್ಲಿ ಒಂದು ನಮ್ಮ ಹೊಲಕ್ ಬೀಳುವತ್ತು 30 ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ. ಒಂದು ಸಸಿಗೆ ಅಂದ್ರೆ ಒಂದು ಸಸಿಗೆ 25 ರಿಂದ 30 ರೂಪಾಯಿ ಬೀಳುತ್ತೆ, ಡಿಮ್ಯಾಂಡ್ ಇದ್ದಂಗೆ. ನಾವ್ ನೆಡೋ ಟೈಮಲ್ಲಿ ಸ್ವಲ್ಪ ಸಸಿಗಳೇ ಸಿಕ್ತಿರ್ಲಿಲ್ಲ. ನಾವು ಮಾಮೂಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಬರ್ಲಿ ಅನ್ನೋ ತರದಲ್ಲಿ ನೆಟ್ಟಿದ್ದು. ಆದ್ರೂ ಡಿಲೇ ಆಯ್ತು ನಮ್ದು 15-20 ದಿನ. ಇದು ಯಾವ ತಳಿ ಇದು ನೀವು ತಂದಿರುವಂತದ್ದು? ಇದು ಬಾಳೆ ನಾವು ಏಲಕ್ಕಿ ಬಾಳೆ G9 ಅಂತ ಏನು ಬರುತ್ತೆ. G9 ಅಂತ ಹೇಳಿ ಏಲಕ್ಕಿ ಬಾಳೆ. ಓಕೆ. ಇನ್ನು ಮಿಶ್ರ ತಳಿನಲ್ಲಿ ಮೆಣಸಿನ ಕೂಡ ಅದು ನಾಟಿ, ಅದ್ ಬಿಟ್ಟು ಈರುಳ್ಳಿ ನಾಟಿದ್ದೇನೆ. ನಾಟಿ ಕಡಲೆ ಬೀಜನು ನಾಟಿ. ನಮ್ದು ಹೈಬ್ರಿಡ್ ದಪ್ಪ ಬೀಜ ಬರುತ್ತೆ. ನಮ್ದು ನಾಟಿ ಎಲ್ಲ ಸಣ್ಣ ಬೀಜ ಬರುತ್ತೆ. ಇದು ಫಾರ್ಮ್ದೇನಿಲ್ಲ. ಈಗ ಇದು ಅಮ್ಮಗಡ್ಲೆಕಾಯಿ ತರ ಬರುತ್ತಲ್ಲ, 3 ಬೀಜ ಬರುತ್ತೆ ಆ ತರ? 3 ಬೀಜ ಅಲ್ಲ, 2 ಬೀಜ ಬರುತ್ತೆ. ಸಣ್ಣಾಗಿರುತ್ತೆ ಬೀಜ. ಸಣ್ಣಾಗಿರೋದು ನಾಟಿ ಚೆನ್ನಾಗಿರುತ್ತೆ. ದಪ್ಪ ಬರೋದು ಹೈಬ್ರಿಡ್. ಅವು ಏನಷ್ಟು ಕ್ವಾಲಿಟಿ ಇರಲ್ಲ. ಈಗ ಇದನ್ನು ಕೂಡ ಮೆಣಸಿ, ಇದು ಪೈರ್ ತಂದಿರೋದು ನೀವು? ಇದನ್ನು ಕೂಡ ಮೆಣಸಿ ಸಸಿ ಅದನ್ನ ನೀವು ಗೆಡ್ಡೆ ನೆಟ್ಟಿದ್ದೀರಾ? ಅದನ್ನು ಸಸಿ ಏನೋ ತಂದಿದ್ದೀರಾ? ಇದನ್ನ ಗೆಡ್ಡೆನೆ ನೆಡ್ಬೇಕು. ಈರುಳ್ಳಿನ ಸಂತೆಲೆ ತಂದು ನೆಟ್ಟೆ. ಇದು ನಮ್ಮ ಅಲ್ಗುರಲ್ಲಿ ಸಂತೆ ಅಂತ ನಡೆಯುತ್ತೆ. ಸಂತೆಲೆ ಈರುಳ್ಳಿ ಗೆಡ್ಡೆ ತಂದು, ನಾಟಿ ಈರುಳ್ಳಿ ಸಣ್ಣಾಗಿರುತ್ತೆ, ಗೆಡ್ಡೆ ನೆಟ್ರೆ ಬರುತ್ತೆ. ಅದಕ್ಕೇನು ಪೈರ್ ಬರಲ್ಲ. ಈಗ ಟೋಟಲಿ ಇವಾಗ ಇದು ಎಷ್ಟು ತಿಂಗಳು ಬೆಳೆ ಅಣ್ಣ ಇದು? ಈಗ ನಾವು ಮಿಶ್ರ ತಳಿಲಿ ಇವಾಗ ಮೆಣಸಿನಕಾಯಿ, ಈರುಳ್ಳಿ, ಕಡಲೆ ಬೀಜ ಏನ್ ನೆಟ್ಟಿದೀವಿ ಇವೆಲ್ಲ 3.5-4 ತಿಂಗಳಲ್ಲೆಲ್ಲ ಮುಗಿಯುತ್ತೆ. ಈಗ ಮೆಣಸಿನಕಾಯಿ ಆಲ್ರೆಡಿ ನಾನು 2 ಟೈಮ್ ಕೂಯಿಸಿದ್ದೀನಿ. ಇನ್ನೂ ಒಂದು 2-3 ಟೈಮ್ ಕೂದ್ಮೇಲೆ ಮೆಣಸಿನಕಾಯಿ ಮುಗಿತಾವ. ಒಂದು 6 ತಿಂಗಳು ಬೆಳೆ ಅದು ಮೆಣಸಿನಕಾಯಿ. ಈರುಳ್ಳಿನ ಆಲ್ರೆಡಿ ಇದು ಬರ್ತಾ ಇದೆ, ಹೂವು ಬಿಟ್ಟಿದೆ. ಅದನ್ನ ಇನ್ನು 15 ದಿನದಲ್ಲಿ ನಾವು ಈರುಳ್ಳಿನ 15-20 ದಿನದಲ್ಲಿ ಈರುಳ್ಳಿನ ಕಟಾವಾಗುತ್ತೆ. ಮತ್ತೆ
ಇದು ಕಡಲೆ ಬೀಜ ಹ್ಮ್ ಹ್ಮ್ ಅದನ್ನು ಇನ್ನು 20 ದಿನದಲ್ಲಿ ಕಿತ್ತಾಕ್ಬಿಡ್ತೀವಿ. ಕಡಲೆ ಬೀಜ ಇನ್ನೊಂದು 20 ದಿನದಲ್ಲಿ. ಕಿತ್ತಾಕ್ಬಿಟ್ಟು ಹ್ಮ್ ಇದೇನಿದೆ ಇದು ಬಾಳೆ ಒಂದು ಉಳ್ಕೊಳ್ಳುತ್ತೆ. ಹ್ಮ್. ಅದನ್ನ ಇಲ್ಲಿ ಮಧ್ಯೆ ಇರೋ ಮಣ್ಣನ್ನು ತೆಗೆದು ಹ್ಮ್. ನಾವು ಕುರಿ ಗೊಬ್ಬರ ಹೊಡಿಸ್ತೀನಿ ಸ್ವಲ್ಪ. ಹ್ಮ್ ಇವಾಗ ಹ್ಮ್ ಹ್ಮ್ ಕುರಿ ಗೊಬ್ಬರ ಎಲ್ಲ ಹೊಡಿಸ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಮಧ್ಯೆ ಇರೋ ಮಣ್ಣನ್ನ ದಿಂಡು ಕಟ್ಬಿಡ್ತೀವಿ. ದಿಂಡು ಕಟ್ಬಿಟ್ಟು ಮೇಲೆ ಡ್ರಿಪ್ ಬಿಟ್ಬಿಡ. ಓಕೆ, ಒಟ್ಟಿನಲ್ಲಿ ಒಂದು 2-3 ತಿಂಗಳು ಇವೆಲ್ಲ ಕ್ಲೋಸ್ ಆಗ್ಬಿಡ್ತವೆ. ಇವೆಲ್ಲ ಒಂದು 6 ತಿಂಗಳು ಬೆಳೆ. 6 ತಿಂಗಳು ಈಗ ನೀವು ಹಾಕಿರುವಂತದ್ದು ಇವೆಲ್ಲ 6 ತಿಂಗಳದು. ಮೆಣಸಿನಕಾಯಿ ಬೇಕಾದ್ರೆ ನಾವು ಇನ್ನೊಂದ್ಸಲ ಬೇಕಾದ್ರೆ ಇದು ಅರ್ಧಕ್ಕೆ ಕೂದ್ಬಿಟ್ರೆ ಬೆಳೆ ಕಟಾವಾದ್ಮೇಲೆ ಇಲ್ಲಿ ಕೂದು ಬಿಟ್ಬಿಟ್ರೆ ಇನ್ನೊಂದು ಬೆಳೆ ಬರ್ತವೆ. ಇಲ್ಲಿ ಮಧ್ಯದಲ್ಲಿ ಎಲ್ಲರೂ ಅದಕ್ಕೂ ಹೊಡ್ಕೊಂಡು ಮತ್ತೆ ಬರುತ್ತೆ. ತಾಳಿಗೆ ಮಣ್ಣು ಹಾಕ್ಬಿಟ್ರೆ ಬಾಳೆಗೆ ಹಾಕ್ತಿವಲ್ಲ ಅದೇ ತರ ಇಲ್ಲಿ ತನಕ ಮಣ್ಣು ಹಾಕ್ಬಿಟ್ಟು ಬರ್ತಿ ತರ ಆಗುತ್ತೆ. ಅದಕ್ಕೆ ಹೊರ ಸಿಗುತ್ತೆ. ಎಷ್ಟು ಕೂದ್ಬಿಟ್ರೆ ಅದು ಮತ್ತೆ ಬರುತ್ತೆ ಅಂತ ಹೇಳಿದಾರೆ. ನೋಡೋಣ. ಮೆಣಸಿನಕಾಯಿ ಒಂದ್ಸಲ ಬಿಡ್ತೀನಿ. ಈರುಳ್ಳಿ ಕಡಲೆ ಬೀಜ ತೆಗೆದಾಕ್ಬಿಡ್ತೀನಿ ಅಷ್ಟೇ. ಈಗ ಬಾಳೆ ಬಂದ್ಬಿಟ್ಟು ಅದೊಂದು 6 ತಿಂಗಳ. ಬಾಳೆ 1 ವರ್ಷ. 10 ತಿಂಗಳಿಗೆ ಗೊನೆ ಬರಕ್ ಶುರು ಆಗುತ್ತೆ. ಎಲ್ಲ ಕಟಾವಾಗ್ಬೇಕಾದ್ರೆ 12ರಿಂದ 13 ತಿಂಗಳಾಗುತ್ತೆ. ಮತ್ತೆ ಅದು ದಸಿ ಬರುತ್ತಲ್ಲ, ಅದು ಇನ್ನೊಂದು ಬೆಳೆ ಕುಳೆ ಬೆಳೆ ಅನ್ಕೊಂಡು ಬಿಡ್ಬೋದು. 2ನೇ ಬೆಳೆನೂ ಬರುತ್ತೆ. ಅದು ಬೇಗ ಬರುತ್ತೆ. ಇವಾಗ ಆಲ್ರೆಡಿ ದಸಿ ಬರಕ್ ಶುರು ಆಗಿದೆ. ಇಲ್ಲಿ ಬಂದಿದೆಯಲ್ಲ ಈ ತರ ಬರುತ್ತೆ. ಇವತ್ತರಲ್ಲಿ ಸುತ್ತ 7-8 ಬಂದಿರ್ತವೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಇಟ್ಕೊಳ್ಳೋದು. ಚೆನ್ನಾಗಿ ಯಾವ್ದು ಬೆಳೆದಿರ್ತದೆ ಅದು ಬಿಟ್ಬಿಟ್ಟು ಉಳಿದದ್ದೆಲ್ಲ ತೆಗೆದಾಕ್ಬಿಡ್ತೀವಿ. ಇದು ಕಟಾವಾಗೋ ಟೈಮ್ಗೆ ಆ ದಸಿ ಬಿಟ್ಟಿರ್ತೀವಲ್ಲ ಅದನ್ನು ಇಷ್ಟುದ್ದ ಬಂದಿರ್ತದೆ 4 ಅಡಿ. ಆಮೇಲೆ ಅದು 6 ತಿಂಗಳಲ್ಲಿ ಇದು ಕಟಾವಾದ ಬಾಳೆಗೊನೆ ಫಸ್ಟ್ ಕಟಾವಾದ್ಮೇಲೆ 6-7 ತಿಂಗಳಿಗೆ ಅದನ್ನು ಕಟಾವಾಗುತ್ತೆ. ಅದನ್ನು ಕಟಾವ್ ಅದು ಸ್ವಲ್ಪ ತೂಕ ಕಡಿಮೆ ಬರುತ್ತೆ. 2ನೇ ಬೆಳೆ ಅಷ್ಟೇ. ಈಗ ಒಟ್ಟಿನಲ್ಲಿ ಇದೊಂದು 12ರಿಂದ ಒಂದು 13 ತಿಂಗಳದು ಬೆಳೆ ಐತೆ ಅಂದ್ರೆ ಇದು ಬಂದ್ಬಿಟ್ಟು ಒಂದು 3-4 ತಿಂಗಳು ಕ್ಲೋಸ್ ಆಗುತ್ತಲ್ಲ ಟೋಟಲ್. 3 ತಿಂಗಳಿಂದ 6 ತಿಂಗಳು. ಈಗ ಮೆಣಸಿನಕಾಯಿ 6 ತಿಂಗಳ ತನಕ ಇರುತ್ತೆ. ಈರುಳ್ಳಿ ಕಡಲೆ ಬೀಜ 4 ತಿಂಗಳಲ್ಲಿ ಕಟಾವ್. 4 ತಿಂಗಳು ಕಟಾವಾಗುತ್ತೆ. ಅಂದ್ರೆ ಈಗ ಇವಕ್ಕೆ ಇನ್ನೇನೋ ನೆರಳು ಗಿಡ ಏನೋ ಆಗುತ್ತೆ ಒಟ್ಟಲ್ಲಿ ಅವೆಲ್ಲ ಸೂರ್ಯನ ಬೆಳಕಿಗೆ ಚೆನ್ನಾಗಿ ಹೊಡಿತಾ ಇದೆ. ಬೆಳಕಿದ್ದಂಗೆನೆ ಬಿಸಿಲು ಚೆನ್ನಾಗಿ ಹೊಡಿತಾ ಇದ್ದಂಗೆನೆ ಈ ಬೆಳೆ ಕಟಾವಾಗ್ಬಿಡುತ್ತೆ. ಹೌದು. ಆಮೇಲೆ ಬಾಳೆ ಎತ್ಕೊಂಡ್ಮೇಲೆ ಎಲ್ಲ ಫುಲ್ ನೆರಳಾಗುತ್ತೆ, ಸೀಡ್ ಆಗೋಗುತ್ತೆ. ಆಮೇಲೆ ಬಾಳೆ ಕ್ಲೋಸ್ ಆಗೋಗುತ್ತಲ್ಲ. ಅದು ಐಡಿಯಾ ಚೆನ್ನಾಗಿದೆ ಅಣ್ಣ ಇದು ಮಾಡಿರೋದು. ನೀರೆಲ್ಲ ಯಾವ ಟೈಮಲ್ಲಿ ಕೊಡ್ತಾ ಇದ್ರಿ? ನೀರು ಸರ್ ಇದು ಡ್ರಿಪ್ ಮಾಡಿಸಿದೀನಿ. ಆಟೋಸ್ ಹಾಕ್ಸಿ ಅಂದ್ರೆ ಕರೆಂಟ್ 3 ಫೇಸ್ ಬೆಳಿಗ್ಗೆ 3 ಗಂಟೆ ನೈಟ್ 3 ಗಂಟೆ ಕೊಡ್ತಾರೆ. ಹಗಲೊತ್ತು 3 ಗಂಟೆ ನೈಟ್ 3 ಗಂಟೆ 3 ಫೇಸ್ ಕೊಡ್ತಾರೆ. 3 ಫೇಸ್ ಇದ್ದಾಗಲೆಲ್ಲ ಆಟೋ ಅದೇ ಸ್ಟಾರ್ಟ್ ಆಗಿ ಓಡ್ತಾ ಇರ್ತದೆ. ಈ 2 ಮೋಟರ್ ಇದೆ. RH ಇದು 2 ಮೋಟರ್ ಇದೆ. ನಮ್ದು ಮೇಲ್ಗಡೆ ಒಂದಿದೆ, ಇಲ್ಲೊಂದಿದೆ. ಕರೆಂಟ್ ಇದ್ದಾಗಲೆಲ್ಲ ಅದೇ ಆಟೋ ಎತ್ಕೊಂಡು ಎಲ್ಲಾ ಸಸಿಗಳಿಗೂ ತಾಳಗ್ ಬೀಳುತ್ತೆ ಡ್ರಾಪ್ಸ್. ಎಲ್ಲಾ ದಿನಾನು ಆನ್ ಮಾಡ್ತೀವಿ. ಬೇಸಿಗೆ ಅಲ್ವಾ ಇವಾಗ, ಆಲ್ರೆಡಿ ಶಾರ್ಟೇಜ್ ಇದೆ ನೀರು. ಕರೆಂಟ್ ಇದ್ದಾಗಲೆಲ್ಲ ಅಂದ್ರೆ ಡೈಲಿ ದಿನಕ್ಕೆ 6 ಅವರ್ ಬೀಳ್ತಾ ಇರುತ್ತೆ. ಓಕೆ, ಹಾಗಾದ್ರೆ ಇದು ಒಂಥರ ಸೂಕ್ತವಾಗಿ ನೀವು ಬೆಳ್ಕೊಂಡಿದ್ರಿ. ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ಮಾಡ್ತಾ ಇದ್ರಿ. ಇದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಲ್ವಾ? ಆರ್ಗ್ಯಾನಿಕ್ ಡಿಮ್ಯಾಂಡ್ ಇದೆ, ರೇಟ್ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ತಾ ಇದಾರೆ. ನಾವು ಅದ್ರ ಬಗ್ಗೆ ಇನ್ನ ಈಗ ಅಂದ್ರೆ ಈಗ ಮೆಣಸಿಗೆ ನೀವು ಒಂದ್ಸರಿ ಕಟಾವ್ ಮಾಡಿದ್ರಿ, ಒಂದು 60 ರೂಪಾಯಿ ಸಿಕ್ಕಿದೆ ಅಂತಂದ್ರೆ ಕೆಜಿ 60 ರೂಪಾಯಿ ಸಿಕ್ಕಿದೆ ಮೆಣಸಿಗೆ. ಅದು ಸ್ವಲ್ಪ ಓಕೆನೆ, ಪರವಾಗಿಲ್ಲ. ಒಂದ್ಸಲ 2 ಕ್ವಿಂಟಲ್ ಹಾಕಿದೀನಿ, ಒಂದ್ಸಲ 3 ಕ್ವಿಂಟಲ್ 500 ಕೆಜಿ ಅಷ್ಟು ಹಾಕಿದೀನಿ. ಇನ್ನ 500 ಕೆಜಿ ಅಷ್ಟು ಸಿಗುತ್ತೆ. 3 ಕಟಾವ್ ಸಿಗುತ್ತೆ 500. ಓಕೆ ಓಕೆ. ಅಂದ್ರೆ ಒಟ್ಟಿನಲ್ಲಿ ಇದು ಗೊಬ್ಬರನ ಒನ್ ಟೈಮ್ 2 ಟೈಮ್ ಹಾಕೋದು ಇದಕ್ಕೆ ಗೊಬ್ಬರ ಉಪ್ಪು ಸೂಪರ್ ಏನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ನಾವು. ಸಾವಯವ ಗೊಬ್ಬರ ಅನ್ನಪೂರ್ಣ ಅಂತ ಸಪ್ಲಿಮೆಂಟ್ ಅದನ್ನ ಗಿಡ ನೆಟ್ಟಾಗ ಹಾಕಿದೀನಿ. ಮತ್ತೆ ಜೀವಾಮೃತ ಅಂದ್ಬಿಟ್ಟು ಮಾಡ್ತೀವಿ. ಈಗ ಸಗಣಿ, ಗಂಜುಳ, ಬೆಲ್ಲ, ಮಣ್ಣು, ದ್ವಿದಳ ಧಾನ್ಯದ್ದು ಹಿಟ್ಟು ಕಲಸಿ ಇಷ್ಟನ್ನ ಮಿಕ್ಸ್ ಮಾಡಿ ಒಂದು 7-8 ದಿನ ಇಟ್ಟು ಡ್ರಮ್ ಅಲ್ಲಿ ಮಾಡಿರ್ತೀವಿ. ಅಲ್ಲಿ ಡ್ರಮ್ ಇಟ್ಟಿದೀನಿ. ಮಾಡಿ ಒಂದೊಂದು ಸಸಿಗೆ 200 ಗ್ರಾಮ್ ಹಾಕ್ತೀವಿ. ಅದು ಮಣ್ಣಲ್ಲೇ ಗೊಬ್ಬರ ತಯಾರಿಸುತ್ತೆ. ಜೀವಾಮೃತ ಅಂತ ಸಾವಯವ ಲಿಕ್ವಿಡ್ ಅದ್ ಮಾಡ್ತಾ ಇದೀವಿ. ಅದನ್ನ ಆಲ್ರೆಡಿ ಮಂತ್ಲಿ ಒಂದೊಂದ್ಸಲ ಮಾಡ್ತಾ ಇದೀನಿ. ಜೀವಾಮೃತ ಅಂತಾರೆ. ಅದ್ ಮಂತ್ಲಿ ಒಂದೊಂದ್ಸಲ ಮಾಡ್ತಿದೀನಿ. ಒಂದ್ಸಲ ಸಾವಯವ ಅನ್ನಪೂರ್ಣ ಮಲ್ಟಿ ಸಪ್ಲಿಮೆಂಟ್ ಹಾಕಿದೀನಿ. ನೆಕ್ಸ್ಟ್ ಇವಾಗ ಇದೆಲ್ಲ ಕಟಾವಾದ್ಮೇಲೆ ಮಧ್ಯೆ ದಿಂಡು ಹಾಕ್ಸುವಾಗ ಕುರಿ ಗೊಬ್ಬರ ಹೊಡ್ಸೋಣ ಅಂತ ಇದೀವಿ. ಒಂದು 10 ಲೋಡು ಟ್ರ್ಯಾಕ್ಟರ್ ಕುರಿ ಗೊಬ್ಬರ ಹೊಡ್ಸ್ಬಿಟ್ಟು ಅರ್ಧ ಮಕ್ರಿ ಅಥವಾ ಇಷ್ಟಿಷ್ಟು ಕುರಿ ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಮಣ್ಣು ಮುಚ್ಚಿಬಿಡ್ತೀವಿ. ಇನ್ನೊಂದು ಸಾವಯವ ಗೊಬ್ಬರನು ಮತ್ತೆ ತರ್ಸೋಣ ಅಂತ ಇದೀನಿ. ಅದು ಒಂದೇ ಟೈಮ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಆಮೇಲೆ ಜೀವಾಮೃತ ಇನ್ನೊಂದು 4-5 ಟೈಮ್
ಕೊಟ್ಕೊಳ್ಳೋದು ಅಷ್ಟೇ. ಈ ರೀತಿಯಲ್ಲಿ ಮಾಡಿದಿರಿ. ಹೌದು. ಒಟ್ಟಲ್ಲಿ ಒಳ್ಳೆ ಚೆನ್ನಾಗೇ ಬಂದಿದೆ. ಆರ್ಗ್ಯಾನಿಕ್ ಅಲ್ಲಿ ಬರಲ್ಲ ಅಂತ ಕೆಲವರು ಹೇಳ್ತಾರೆ. ಚೆನ್ನಾಗಿ ಎಲ್ಲ ತುಂಬಾ ಚೆನ್ನಾಗೇ ಬಂದಿದೆ, ಮತ್ತೆ ಇಳುವರಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಖುಷಿ ಆಯ್ತು. ಈಗ ನಮ್ಮ ವೀಕ್ಷಕರಿಗೆ ನೋಡ್ತಾ ಇರುವಂತವ್ರಿಗೆ ನಿಮ್ಮ ಒಂದು ಅನುಭವದ ಮಾತು, ಒಂದು ಕಿವಿ ಮಾತು, ಮತ್ತೆ ಈಗ ನೀವು ಇದು ಮೊದಲನೇ ಬಾರಿಗೆ ಬೆಳೀತಾ ಇದ್ರಿ, ನಿಮ್ಮ ಹೌದು. ಒಂದು ಇದುವರೆಗೆ ಏನೇನೆಲ್ಲ ಅನುಭವ ಆಗಿದೆ, ಯಾವ ತರ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಯಾವ ತರ ಮಾಡದಿಲ್ಲದೆ ಇದ್ರೆ ಇದಾಗ್ತಾ ಇತ್ತು, ಕೆಲವೊಂದು ಏನಾದ್ರು ವಿಷಯಗಳಿದೆ ಹೇಳುವಂತದ್ದು? ಅಷ್ಟೊಂದು ಅನುಭವ ಅಂದ್ರೆ ಇಲ್ಲ, ಈಗ ನಾವು ಈಗ first ಒಂದು time ಇದು ಮಾಡ್ತಾ ಫಸ್ಟ್ ಇದೀವಿ. ಟೈಮ್ ಮಾಡಿದ್ರಲ್ಲ, ಅದ್ರಲ್ಲಿ ಈ ತರ ಮಾಡ್ಬೇಕಾಗಿತ್ತು ನಾನು ಅಂತ ಅದೇ ಏನಾದ್ರು ಮನಸ್ಸಿಗೆ ಒಂದು ಬಂದಿದ್ಯಾ? ಬೆಳೆ ಮಾಡೋ ಬದಲು ಹ್ಮ್. ಅದೇ ದುಡ್ಡು, ಅದೇ ನೀರು, ಹ. ಅದೇ ಗೊಬ್ಬರದಲ್ಲಿ ಹ. 2-3 ಬೆಳೆ ಮಾಡ್ಕೊಂಡ್ರೆ ಹೌದು ನಮ್ಗೆ ಮಧ್ಯ ದುಡ್ಡು, ಇವಾಗ ಬೆಳೆದು 12 ತಿಂಗಳು ಬೇಕು, ನಾವು ಕಾಯ್ಬೇಕು, ಹೌದು ಹೌದು. 5-6 ಲಕ್ಷ ಖರ್ಚಾಗಿರುತ್ತೆ. ಹ್ಮ್ 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 ಈಗ ಮಧ್ಯೆ ಇವಕ್ಕೆ ಅದೇ ಇದಕ್ಕೆಲ್ಲ ಕಡಿಮೆ ದುಡ್ಡು. ಹ್ಮ್ ಈಗ ಹ್ಮ್. ಒಂದ್ ಪೈರಿಗೆ 1 ರೂಪಾಯಿ 3,000 ರೂಪಾಯಿ ಖರ್ಚು ಮಾಡಿದೀನಿ. ಹೌದು. ಗೊಬ್ಬರ ನೀರು ಎಲ್ಲ ಸೇಮ್ ಬಾಳೆಗೆ ಏನ್ ಕೊಡ್ತೀವಿ ಅದೇ ಕೊಟ್ಟಿದೀವಿ. ಹ್ಮ್ ಹ್ಮ್ ಈಗ ಇದ್ರಲ್ಲಿ ಒಂದ್ 60,000 ದುಡ್ಡು ಆಗುತ್ತೆ ನನಗೆ ಮೆಣಸಿನಕಾಯಲ್ಲಿ. ಹ್ಮ್ ಹ್ಮ್ ಆಮೇಲೆ ಈರುಳ್ಳಿ ಬರುತ್ತೆ. ಹ್ಮ್. ಈ ತರ ಮಧ್ಯೆ ನಮಗೆ ಸ್ವಲ್ಪ ಆದಾಯ ಸಿಗುತ್ತೆ. ರೈತರು ಮಿಶ್ರ ತಳಿ ಮಾಡೋದ್ರಿಂದ ಕಳೆನೂ ಕಂಟ್ರೋಲ್ ಆಗುತ್ತೆ. ಹ್ಮ್ ಹ್ಮ್. ನೀರು ಅದೇ ನೀರಲ್ಲಿ 2-3 ಬೆಳೆ ಬೆಳ್ಕೋಬಹುದು. 2-3 ಬೆಳೆ ಬೆಳಿಬೋದು. ಈಗ ಒಂದೇ ನೀರು ಸುಮ್ಮನೆ ಹೌದು ಪೋಲಾಗಿ ಹೌದು ವೇಸ್ಟ್ ಆಗ್ಬಿಡುತ್ತೆ, ಹೌದು. ಹಾಗಾಗಿ ನೀವು ಇದು ಮಾಡ್ತಾರಲ್ಲಿ ಸೂಕ್ತ ಅಂತ ಹೇಳ್ತಾ ಇದ್ರಿ. ಒಳ್ಳೇದಾಗ್ಲಿ ಸರ್. ಇದು ಮೊದಲನೇ ಪ್ರಯತ್ನ ಮಾಡಿದ್ರಿ, ಮೊದಲನೇ ಪ್ರಯತ್ನದಲ್ಲೇ ಒಳ್ಳೆ ರೀತಿಯಲ್ಲಿ ಇಳುವರಿನೂ ಕೂಡ ಪಡೆದಿದ್ರಿ. ಆಲ್ರೆಡಿ ನೀವು ಮೆಣಸಿನಕಾಯಿನೂ ಕೂಡ ಕಟಾವು ಸ್ಟಾರ್ಟ್ ಮಾಡಿದ್ರಿ. ಇನ್ನೊಂದು ವಾರ 15 ದಿನದಲ್ಲಿ ಈರುಳ್ಳಿನೂ ಮಾಡ್ತಾ ಇದ್ರಿ. ಹೌದು ಇನ್ನೊಂದು ತಿಂಗಳಷ್ಟಲ್ಲಿ ಕಟ್- ಅದೊಂದು 20 ದಿನ ಆಗ್ಬೋದು ಕಡಲೆಕಾಯಿನೂ ಕೂಡ. ಹೌದು, ಒಂದ್ 25 ಅದೊಂದು 20 ದಿನ ಅದು ಎಲ್ಲ ಕಟಾವು ಆಯ್ತು ಅಂತಂದ್ರೆ ಇನ್ನೂ ಲಾಂಗ್ ಟರ್ಮ್ ಅಂತಾರೆ ಇದೊಂದು ಬಾಳೆ ಉಳ್ಕೊಳ್ಳುತ್ತೆ. ಅದು ಬಾಳೆ ಬಾಳೆ 2 ಬೆಳೆ ಆಗುತ್ತೆ. 2 ಬೆಳೆ ಆಗುತ್ತೆ ಅದೊಂದು ಕೂಡ. ಭಾಳ ಚೆನ್ನಾಗಿ ಮಾಡಿದಿರಣ್ಣ. ಭಾಳ ಖುಷಿ ಆಯ್ತು ನಿಮ್ಮ ಒಂದು ತೋಟ ನೋಡಿ. ಒಳ್ಳೇದಾಗಲಿ ಅಣ್ಣ. ಇದೇ ರೀತಿಯಲ್ಲಿ ನೆಕ್ಸ್ಟು ಥ್ಯಾಂಕ್ ಯು. ಮಾಡಿ ಒಳ್ಳೇದಾಗಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಏನು ತಿಳ್ಕೊಂಡ್ರಿ ಅಂತಂದರೆ, ಇವರು ಮೊದಲೇ ಹೇಳ್ದಾಗೇ ಒಂದೇ ನೀರು ನಾವು ಯೂಸ್ ಮಾಡ್ತಾ ಇರ್ತೀವಿ, ಗೊಬ್ಬರನೂ ಕೂಡ ಒಂದೇ ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಂದು ಬೆಳೆ ಬೆಳೆಯೋದಕ್ಕಿಂತ ಅದರಲ್ಲೇ ಕೂಡ ಒಂದು 4-5 ಥರದ ಬೆಳೆಗಳನ್ನ ಬೆಳೀತು ಅಂತಂದರೆ ನಮಗೆ ನೀರು ವೇಸ್ಟ್ ಆಗುವಂಥದ್ದು, ಗೊಬ್ಬರ ವೇಸ್ಟ್ ಆಗುವಂಥದ್ದು ಅದು ನಮಗೆ ಕಡಿಮೆ ಆಗುತ್ತೆ. ಇವಾಗ ನಾವು ಒಂದು ಬಾಳೆ ತಗೊಳ್ತಂದರೆ ಸುಮಾರು ಅದು ಒಂದು 13 ತಿಂಗಳು ಬೆಳೆ ಅಂತನ್ನೋದಾದರೆ, ಒಂದು ವರ್ಷ ಬೆಳೆ ಅಥವಾ 13 ತಿಂಗಳು ಅಂತನ್ನೋದಾದರೆ, ಅಷ್ಟರೊಳಗಡೆ ಇವಾಗೇನೀಗ ನಾವು ಮೊದಲೇ ಹೇಳ್ದಾಗೇ ಒಂದು ಕಡಲೆಕಾಯಿ ಆಗಿರ್ಬೋದು, ಅಥವಾ ಮೆಣಸಿನಕಾಯಿ ಆಗಿರ್ಬೋದು, ಮತ್ತು ಈರುಳ್ಳಿ ಆಗಿರ್ಬೋದು, ಇವೆಲ್ಲ ಕೂಡ ಅಂತಂದರೆ ಒಂದು 3-4 ತಿಂಗಳು ಒಳಗಡೆ ಇವೆಲ್ಲ ಕ್ಲೋಸ್ ಆಗಿಬಿಡ್ತವೆ. ಇವೆಲ್ಲ ಕ್ಲೋಸ್ ಆಗ್ತಿದ್ದಂಗೆ ಅದು ನಮಗೆ ಒಂದೇ ಬೆಳೆಗೆ ಕನ್ವರ್ಟ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ಏನು ಈ ಗೊಬ್ಬರ ಅಥವಾ ಏನು ನೀರ್ದೆಲ್ಲ ಏನಿದೆ ನಾವು ಸಸ್ಟೈನಾಗಿ ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಬೆಳೆಯೋದ್ರಿಂದ ಇದಕ್ಕೆ ಹೆಚ್ಚಿನ ಒಂದು ಆದಾಯನೂ ಕೂಡ ನಾವು ನೋಡ್ಕೋಬೋದು. ಒಂದೇ ಅಂದರೆ ಈಗೇನು ಹೇಳ್ತಾರಲ್ಲ, ಒಂದೇ ಕಲ್ಲಲ್ಲಿ 2 ಅಕ್ಕಿ ಅಂತಾರಲ್ಲ, ಆ ರೀತಿಯಲ್ಲಿ ಇದು ಆಗುತ್ತೆ. ಇದೇ ಥರನೇ ಈಗ ನಮ್ಮ ರೈತ ಮಿತ್ರರು ಕೂಡ ಇದನ್ನೇ ಮಾಡ್ಕೊಳ್ತಾ ಹೋಯ್ತು ಅಂತಂದರೆ ತುಂಬ ಆದಾಯನೂ ಕೂಡ ಗಳಿಸ್ಬೋದು. ಅದರಲ್ಲೂ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಮಾಡೋದ್ರಿಂದ ಇದಕ್ಕೆ ವ್ಯಾಲ್ಯೂ ಕೂಡ ಜಾಸ್ತಿ ಇರ್ತದೆ. ಈಗ ವ್ಯಾಲಿ ಇಂಥವ್ರು ಇರುತ್ತೆ. ಮಣ್ಣು ಕೂಡ ಇದು ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ವಿಷ ಆಗೋದಿಲ್ಲ. ಹೌದು, ವಿಷಮುಕ್ತ ಭೂಮಿಯಾಗಿ ನಾವು ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ಬೆಳೆ ಬೆಳಿಬೇಕು ಅಂದ್ರೂ ಕೂಡ ಸರಾಗವಾಗಿ ನೀಟಾಗಿ ಅದು ಬರುತ್ತೆ, ಯಾವುದೇ ರೋಗ ರುಜಿನಗಳಿಲ್ಲದೆ. ಇಲ್ಲಿ ನೋಡ್ತಾ ಇರೋ ಪ್ರಕಾರ ಯಾವುದಕ್ಕೂ ಕೂಡ ರೋಗಗಳು ಬಂದಿಲ್ಲ ಅನ್ನೋ ರೀತಿಯಲ್ಲೇ ಕಾಣ್ತಾ ಇದೆ. ಹಾಗಾಗಿ ನೀವು ಆರ್ಗ್ಯಾನಿಕ್ ಪದ್ಧತಿಯನ್ನು ಯೂಸ್ ಮಾಡಿದ್ರೆ, ಇಂಥವ್ರು ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇದ್ರೆ ಕಣಪ್ಪ ಅಂದ್ರೆ ಇದಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ. ಈಗ ನೀವು ಕೇಳ್ಬೋದು, ಈಗ ನಾವು ಆರ್ಗ್ಯಾನಿಕ್ ಅಲ್ಲಿ ನೀವು ಬೆಳಿತೀರಾ ಅಂತ ಹೇಳ್ತಾರೆ, ಪಕ್ಕದಲ್ಲಿ ಈಗ ನಾನು ಒಂದು ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರ್ತೀನಿ, ನಾನು ಒಟ್ಟಿಗೆ ಮಾರ್ಕೆಟ್ ತಗೊಂಡೋಗಿ ಹಾಕಿದಾಗ ಅದ್ರಲ್ಲಿ ಯಾವುದು ಅಂತಂತ ನೀವು ಈಗ ಆರ್ಗ್ಯಾನಿಕ್ ಕೆಮಿಕಲ್ ಎರಡನ್ನು ಮಿಕ್ಸ್ ಮಾಡಿದಾಗ ಯಾವುದು ಅಂತ ಆರ್ಗ್ಯಾನಿಕ್ ನಾವು ಐಡೆಂಟಿಫೈ ಮಾಡೋಕ್ಕಲ್ಲ. ಅದಕ್ಕೂ ಕೂಡ ಒಂದು ಏನು ಮಿಷಿನ್ ಬಂದಿದೆ ಅಂತೆ. ಹಾಗಾಗಿ ಈಗ ಇಂಥದ್ದೇ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಮಾಡಿದ್ರೆ, ಇಂಥದ್ದೇ ಯುಟಿಲೈಸ್ ಮಾಡಿ ಬೆಳೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತಂತೆ. ಹಾಗಾಗಿ ಈಗ ಯಾರೂ ಕೂಡ ಮೋಸ ಹೋಗೋದಕ್ಕಾಗೋದಿಲ್ಲ. ಆರ್ಗ್ಯಾನಿಕ್ಗೆ ಏನು ಬೆಲೆ ಇರ್ತದೆ ಅದು ಹೆಚ್ಚಿನ ಬೆಲೆ ಕೊಡ್ತಾರೆ. ಕೆಮಿಕಲ್ ಏನು ಮಾಡ್ತಾರೆ ಅದಕ್ಕೇನು ಸಿಗಬೇಕು ಆ ಬೆಲೆ ಸಿಗುತ್ತೆ. ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಪದ್ಧತಿಯನ್ನು ಯೂಸ್ ಮಾಡಿದ್ರೆ ಒಂದು ನಮ್ಮ ಭೂಮಿಯನ್ನು ಕೂಡ ಫಲವತ್ತನ್ನು ಕಾಪಾಡ್ಕೋಬೋದು, ನೀರನ್ನು ಕೂಡ ಸೇವ್ ಮಾಡ್ಕೋಬೋದು, ಅದ್ರ ಜೊತೆಗೆ ನಮ್ಮ ಒಂದು ಆರೋಗ್ಯ ಜೊತೆ ಜನಗಳ ಆರೋಗ್ಯವನ್ನು ಕೂಡ ಕಾಪಾಡ್ಬೋದು ಅಂತ ಹೇಳ್ತಾ, ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಒಂದು ಮಿಶ್ರ ಬೇಸಾಯವನ್ನು ಮಾಡಿ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.